ಅವರ ಮೇಲೆ ರಾಜಕಾರಣವನ್ನ ಮತ್ತು ಮುಸಲ್ಮಾನರನ್ನ ಕೇಂದ್ರವಾಗಿಟ್ಟುಕೊಂಡು ರಾಜಕಾರಣವನ್ನು ಮಾಡ್ತಾ ಇರುವಂತದ್ದು ಕಾಂಗ್ರೆಸ್. ಇಡೀ ರಾಜ್ಯದಲ್ಲಿ ಈ ರೀತಿಯಾದಂತಹ ಹತ್ತಾರು ಘಟನೆಗಳಿಗೆ ಕಾರಣ ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ಸಿನ ಮೃದು ಧೋರಣೆ ಮತ್ತು ಕಾಂಗ್ರೆಸ್ನ ನಿಲುವುಗಳೇ. ಶಿವಮೊಗ್ಗದ ಘಟನೆಗಳ ಬಗ್ಗೆ ಸರ್ಕಾರ ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ರೆ, ಮಂಡ್ಯದ ಘಟನೆ, ಹುಬ್ಬಳ್ಳಿಯ ಘಟನೆ, ಈ ಎಲ್ಲ ಘಟನೆಗಳ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡಿದ್ರೆ ಇವತ್ತು ಈ ರೀತಿಯಾದ ಘಟನೆಗಳು ನಡೀಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ಸುಭಾಷ್ ಶೆಟ್ಟಿಯ ಹತ್ಯೆಕ್ಕಿಂತ ಮುಂಚೆನೆ ಇದೊಂದು ಪೂರ್ವಯೋಜಿತ ಅನ್ನುವಂಥದ್ದು ಪೊಲೀಸರಿಗೂ ಗೊತ್ತಿದೆ. ಮುಸಲ್ಮಾನರ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಆತನ ಹತ್ಯೆ ಮಾಡ್ತೀವಿ ಅಂತ ಹೇಳಿ ಸುದ್ದಿ ಹರಿದಾಡ್ತಿತ್ತು ಅನ್ನುವಂಥದ್ದು ಗೊತ್ತಿದೆ. ಇದು ಪೊಲೀಸರಿಗೆ ಗೊತ್ತಿದ್ರು ಕೂಡ ಯಾಕೆ ಇದನ್ನ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ? ಹಾಗಾಗಿ ಈ ಇಡೀ ಘಟನೆಯ ಹಿಂದೆ ಬಹಳ ದೊಡ್ಡ ಪ್ರಮಾಣದ ಪಿತೂರಿ ಇದೆ, ಷಡ್ಯಂತ್ರ ಇದೆ. ಇದೊಂದು ಪೂರ್ವಯೋಜಿತವಾದಂತಹ ಕೃತ್ಯ. ಯಾರೋ ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಬಂದಂತ 7-8 ಜನರ ಕೆಲಸ ಅಲ್ಲ ಇದು. ಇದರಿಂದ ನೂರಾರು ಜನ ಭಾಗಿಗಳಾಗಿದ್ದಾರೆ. ಬಹಳ ದಿಗ್ಭ್ರಮೆ ಆಗಿರುವಂತದ್ದು ಆರೋಪಿಗಳು ಪರಾರಿಯಾಗ್ಲಿಕ್ಕೆ ಮುಸಲ್ಮಾನ ಮಹಿಳೆಯರು ಸಹಕಾರವನ್ನು ಮಾಡಿರುವಂತದ್ದು ವಿಡಿಯೋಗಳಲ್ಲಿ ಗೊತ್ತಾಗ್ತಾ ಇದೆ. ಇದು ಬಹಳ ಆತಂಕದ ಸಂಗತಿ. ಇದರ ಬಗ್ಗೆ ಸಮಾಜವೇ ಎಚ್ಚೆತ್ತುಕೊಳ್ಬೇಕು. ಬಿಟ್ರೆ ಕರ್ನಾಟಕದ ಸರ್ಕಾರದ ಬಗ್ಗೆ, ಪೊಲೀಸರ ಬಗ್ಗೆ ನಮ್ಗೆ ವಿಶ್ವಾಸ ಇಲ್ಲ. ಇದನ್ನು NIA ತನಿಖೆಗೆ ಕೊಡಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ. ಮತ್ತು ಇಡೀ ಕುಟುಂಬದ ಪರವಾಗಿ ನಾವಿದ್ದೇವೆ. ಆ ಯಾವ ಕಾರ್ಯಕರ್ತ ನಾವು ಕರ್ಕೊಂಡಿದ್ದೇವೆ ಆ ಕುಟುಂಬದ ಪರವಾಗಿದ್ದೇವೆ. ಆ ಕುಟುಂಬಕ್ಕೆ ಬೇಕಾದಂತ ಎಲ್ಲ ನೆರವನ್ನ ನಾವು ಇಡೀ ಸಮಾಜ ಮತ್ತು ಜನಪ್ರತಿನಿಧಿಗಳು ಒಟ್ಟಾಗಿ ಅದನ್ನು ನಿರ್ವಹಣೆ ಮಾಡ್ತೇವೆ.